ವಾರ್ತೆಗಳ ಪ್ರಾಯೋಜಕರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, ಚಂದ್ರಬಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ವಾರ್ ಕಿಡ್ಸ್ toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. SC ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. Sri Raghavendra Shri Shirdi Sai Baba ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಯುವ ವಕೀಲರಿಗೆ ತರಬೇತಿ ಕಾರ್ಯಾಗಾರ. ಯುವ ನ್ಯಾಯವಾದಿಗಳು ಅಧ್ಯಯನಶೀಲರಾಗಿ ಜ್ಞಾನಾರ್ಜನೆ ಮಾಡಿಕೊಳ್ಳಿ, ಮಲ್ಲಿಕಾರ್ಜುನ ಗೌಡ. ಗೃಹ ರಕ್ಷಕ ದಳ ದಿನಾಚರಣೆ. ಪೊಲೀಸರಂತೆ ಗೃಹ ರಕ್ಷಕದ ಕಾರ್ಯನಿರ್ವಹಣೆ. SB ನಿಖಿಲ್ ಪ್ರಶಂಸೆ. ಭಗವದ್ಗೀತಾ ಅಭಿಯಾನಕ್ಕೆ ಸ್ವರ್ಣ ಸ್ವರ್ಣವಲ್ಲಿ ಶ್ರೀಗಳಿಂದ ಚಾಲನೆ. ಕುಕ್ನೂರಿನ ಬಾಲಕ ಜೈನ್ ಸನ್ಯಾಸಿಯಾಗಲು ನಿರ್ಧಾರ. ಅಭಿನಂದನಾ ಸಮಾರಂಭ. ಗಬ್ಬೂರು ಗ್ರಾಮದಲ್ಲಿ ಸೌಕರ್ಯಗಳ ಕೊರತೆ. 20ರಂದು ರಸ್ತೆ ತಡೆ. MR ಭೇರಿ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ, ಮತದಾನ. ಮತ್ತು ನಗರದ ವಾರ್ಡ್ ನಂಬರ್ 12ರಲ್ಲಿ ಶ್ರೀ ಶಿವಶರಣ ಮಾದರಚನೆಯ ಜಯಂತಿ ಆಚರಣೆ. ವಾರ್ತೆಗಳ ವಿವರ.
ಯುವ ವಕೀಲರು ಪ್ರಕರಣಗಳ ಕುರಿತು ಅಧ್ಯಯನ ಮಾಡುವುದರ ಮೂಲಕ ಕಕ್ಷಿದಾರರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಮತ್ತು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಹಾಗೂ ಜಿಲ್ಲಾ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಯುವ ವಕೀಲರಿಗೆ ಸ್ವಾಗತ ಹಾಗೂ ವೃತ್ತಿಗೆ ಸಂಬಂಧಿಸಿದ ವಿವಿಧ ಕಾನೂನುಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ವಕೀಲರು ಪ್ರಕರಣದ ಬಗ್ಗೆ ಬಹಳಷ್ಟು ತಯಾರಿ ಮಾಡಿಕೊಳ್ಳಬೇಕಿತ್ತು, ಆದರೆ ಆ ಪರಿಸ್ಥಿತಿ ಈಗಿಲ್ಲ ಎಂದರು. ಮನುಷ್ಯ ಎಷ್ಟು ಓದಿದಷ್ಟು ಜ್ಞಾನ ವೃದ್ಧಿಯಾಗುತ್ತದೆ. ದಿನಕ್ಕೆ 2 ಗಂಟೆಯಾದರೂ ಓದಬೇಕು. ಇದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಕಾನೂನು ಪುಸ್ತಕ ಓದಿದಷ್ಟು ಜ್ಞಾನ ವೃದ್ಧಿಯಾಗುತ್ತದೆ. ವೃತ್ತಿಗೆ ಬಹಳಷ್ಟು ಲಾಭವಾಗಲಿದೆ ಎಂದರು. ಪ್ರಕರಣಗಳ ಕುರಿತು ಹಿರಿಯ ವಕೀಲರನ್ನು ಕೇಳಿದರೆ ತಪ್ಪು ಎಂಬ ಭಾವನೆ ಕೆಲ ಯುವ ವಕೀಲರಲ್ಲಿ ಇರುತ್ತದೆ. ತಿಳಿಯಲಾರದನ್ನು ಹಿರಿಯರಲ್ಲಿ ಕೇಳಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕಿದೆ. ಪ್ರಕರಣ ಕುರಿತು ಅರ್ಜಿಯನ್ನು ಟೈಪಿಸ್ಟ್ಗೆ ಕೊಟ್ಟ ನಂತರ ಅದರತ್ತ ಯುವ ವಕೀಲರು ಗಮನ ಹರಿಸುವುದಿಲ್ಲ. ಪ್ರಕರಣದ 3 ಅರ್ಜಿಗಳನ್ನು ಸಂಪೂರ್ಣ ಓದಿ ಸಲ್ಲಿಕೆ ಮಾಡಬೇಕೆಂದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಕೋಟೇಶ್ವರ ರಾವ್ ವಕೀಲ್ ಮಾತನಾಡಿ, ಯುವ ವಕೀಲರು ದುಡ್ಡಿನ ಆಸೆಗೆ ವೃತ್ತಿ ಮಾಡಿದರೆ ಒಳ್ಳೆ ವಕೀಲರಾಗಲು ಸಾಧ್ಯವಿಲ್ಲ. ನಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ಜೊತೆಗೆ ಓದುವ ಹವ್ಯಾಸವನ್ನು ರೂಢಿಸಿಕೊಂಡಲ್ಲಿ ಉತ್ತಮ ವಕೀಲರಾಗಲು ಸಾಧ್ಯವಾಗಲಿದೆ ಎಂದರು. ಯಾವುದೇ ವಿಷಯದ ಬಗ್ಗೆ ಸೂಕ್ತ ತಿಳುವಳಿಕೆ ಇಲ್ಲದಿದ್ದರೆ ನ್ಯಾಯಾಧೀಶರ ಮುಂದೆ ಸಮರ್ಥವಾಗಿ ವಾದ ಮಾಡಲು ಸಾಧ್ಯವಾಗುವುದಿಲ್ಲ. ಬೆರಳ ತುದಿಯಲ್ಲಿ ಎಲ್ಲ ಮಾಹಿತಿ ಸಿಗುತ್ತದೆ, ಆದರೆ ಓದಿದ್ದು ಮಾತ್ರ ಬಹಳಷ್ಟು ದಿನ ನೆನಪಿನಲ್ಲಿ ಉಳಿಯಲಿದೆ ಎಂದರು. ನೀವು ಅಪೀಲ್ಸಿಗೆ ಯಾವಾಗ ಕೊಡ್ಕಳಿಸಿದ್ರೆ ಎಲ್ಲಿ ನೀವು ತಪ್ಪು ಮಾಡಿದಿರಿ, ಆ ಜಡ್ಜ್ ಎಲ್ಲಿ ತಪ್ಪು ಮಾಡಿದ್ದಾರೆ ಅವ್ರು ಸತಿಗೆ ಕಂಡಿಡ್ತಾ ಇದ್ರು. ಏನಾಗ್ತದೆ, ಲಾಯರ್ಸ್ ಪ್ರೊಫೆಷನ್ ಅಂತಂದ್ರೆ ಇಟ್ ಈಸ್ ಎ ನೋಬಲ್ ಪ್ರೊಫೆಷನ್. ಹೆಂಗಿದೆ ಅಂತಂದ್ರೆ ನಾವು ನೋಡಿದ್ವಿ ಕೆಲವೊಂದ್ಸಲ ನಮ್ಮ ಸೀನಿಯರ್ಸ್ ಎಲ್ಲ ಏನಾಗ್ತದೆ, ನಾವು ಏನಾದ್ರು ಇದು ಮಾಡಿದ್ರೆ ನಾವು ಹೈಕೋರ್ಟ್ನಾಗ ಏನಾರ ಆರ್ಡರ್ ಏನಾರು ನಮ್ಮ ವಿರುದ್ಧ ಆಗಿತ್ತು ಅಂದ್ರೆ ನಮ್ದು ರೈಟ್ ಇತ್ತು ಅಂದ್ರೆ ಇಲ್ಲ, ಸುಪ್ರೀಂ ಕೋರ್ಟ್ನಾಗ ಗ್ಯಾರಂಟಿ ಸೆಟ್ ಅಸೈಡ್ ಆಗ್ತಾ ಇತ್ತು ಅಂತ ಹೇಳ್ತಿದ್ವಿ. ಈಗ ಬಳ್ಳಾರಿಯಲ್ಲಿ ಮೊದಲು ಇಲ್ಲಿನೂ ಎಷ್ಟು ಎಮಿನೆಂಟ್ ಲಾಯರ್ಸ್ ಇದ್ರು, ಎಲ್ಲ ಇದ್ರು. ನಾಗಪ್ಪ ಆಯ್ತು, ಸುರೇಶ್ ಸಾಹೇಬ್ ಆಯ್ತು, ಇವರು ಸಾಕಷ್ಟು ಜನ ಇಲ್ಲಿ ಹೇಳ್ಬೇಕಂತಂದ್ರೆ ಎಮಿನೆಂಟ್ ಮಂಜೂರ್ ಹಸನ್ ಸಾಹೇಬ್ರದ್ದು ನೀವು ಡ್ರಾಫ್ಟಿಂಗ್ ನೋಡಿದ್ರೆ ಅಂತ ಡ್ರಾಫ್ಟಿಂಗ್ ನಾ ಎಲ್ಲಿ ನೋಡಲೇ ಇಲ್ಲ ಅನ್ಸುತ್ತೆ ನನಗೆ. ಬಹಳ ಪ್ರಿಸೈಸ್ ಇವು. ಮತ್ತೆ ಏನೇ ಕೇಳಬೇಕಾದ್ರೂ ನಾವು ಜಸ್ಟ್ ಫ್ಯಾಕ್ಟ್ಸ್ ಹೇಳಿದಪ್ಪ ಅಂದ್ರೆ ಯೂಸ್ ಟು ಗ್ರಾಫ್ ಏನು ಹೆಂಗೆ ಏನು ಎಲ್ಲ ಇದನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಯಾಕಂತಂದ್ರೆ ಮನುಷ್ಯ ನಾವು ಎಷ್ಟು ಓದ್ತೀವಿ ಅಷ್ಟು ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಹೆಚ್ಚಿಗೆ ಊಟ ಮಾಡಿದ್ರು ಅಂತಂದ್ರೆ ಹೊಟ್ಟಿ ಕೆಡಬಹುದು, ಆದ್ರೆ ಹೆಚ್ಚಿಗೆ ತಿಳ್ಕೊಂಡ್ರೆ ನಮ್ಗೆ ಹುಚ್ಚಂತ ಹಿಡಿಯೋದಿಲ್ಲ ಅನ್ಸುತ್ತೆ. ಇನ್ನೊಂದು ಹೇಳ್ತೇನೆ, ಯಾರು ಪ್ರತಿ ದಿವಸ ಮಿನಿಮಮ್ ಒಂದು 2 ತಾಸು ಯಾರು ಒಂದು ಯಾವುದೇ ಬುಕ್ ಯಾವುದೇ ಇರಲಿ, ಆಧ್ಯಾತ್ಮಿಕತೆ ಇರಲಿ ಅಥವಾ ಲಾ ಜರ್ನಲ್ಸ್ ಇರಲಿ, ಏನಾಗಲಿ ಇದನ್ನು ಓದುವಂತ ರೂಢಿ ಯಾರು ಅಳವಡಿಸ್ಕೊಂತಾರೋ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ನಾನು ಕೇಳಿದ್ದೇನೆ. ಮೆಮೊರಿ ಪವರ್ ನೋಡಿ, ನೀವು ಜಸ್ಟ್ ಯಾವುದೋ ಒಂದು ಇದು ಆಧ್ಯಾತ್ಮದ ಬಗ್ಗೆ ಇರಲಿ ಯಾವುದೇ ಇರಲಿ ಒಂದು ಓದಲು ತೋರಿಸಿ ಇದನ್ನು ಮಾಡಬೇಕು ಅಂತಂದ್ರೆ ಅವೆಲ್ಲ ಈಗ ಅಂಥದ್ದು ಬೇಕು ನಮಗೆ. ಯಾಕಂದ್ರೆ ಈ ವೃತ್ತಿ ಜೀವನದೊಳಗೆ ನಾವು ಮೊದಲು ನಮಗೆ ಒಂದು ನಮ್ಮ ಆಧ್ಯಾತ್ಮದ ಬಗ್ಗೆನೂ ತಿಳ್ಕೊಂಡಿರ್ಬೇಕು, ಮತ್ತೆ ನಮ್ಮ ಲಾ ಜರ್ನಲ್ಸ್ ಬಗ್ಗೆನೂ ತಿಳ್ಕೊಂಡಿರ್ಬೇಕು, ಫ್ಯಾಕ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಕಕ್ಷಿಗಾಗದೆ ನಮ್ಮಿಂದ ತೊಂದರೆ ಆಗದಂತ ನಾವು ನೋಡ್ಕೋಬೇಕಾಗುತ್ತೆ. ಈ ಕಾರ್ಯಾಗಾರಗಳು ನೋಡಿ, ಒಬ್ಬ ಮನುಷ್ಯನಿಗಾಗಲಿ ಒಬ್ಬ ಒಂದು ವಾಹನಕ್ಕಾಗಲಿ ಆಗಾಗ ಕಾರ್ಯಾಗಾರ ಕರ್ಕೊಂಡು ಹೋಗ್ತಾ ಇರಬೇಕು. ಈ ಗಾಡಿ ವರ್ಕ್ಶಾಪ್ ನೀವು ಸರಿಯಾಗಿ ಕರ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಸ್ಪೇಸ್ ಪಾರ್ಟ್ಸ್ ಏನಾಗಿದೆ, ಎಲ್ಲೆಲ್ಲಿ ಏನು ಡಿಫೆಕ್ಟ್ ಇದೆ ಅದನ್ನ ನಾವು ಮೆಕ್ಯಾನಿಕ್ ರಿಪೇರಿ ಮಾಡ್ತಾರೆ. ಇಲ್ಲಿ ಇಂಥ ವರ್ಕ್ಶಾಪ್ಸ್ ನಾವು ಕಂಡಕ್ಟ್ ಮಾಡೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಇಲ್ಲಿ ಸಾಕಷ್ಟು ನಾವು 100 ಕೇಸ್ ಕಳ್ಕೊಳ್ಬೇಕ, ಅವರು ಜಡ್ಜ್ ಕಳ್ಕೊಬಾರ್ದು. ಯಾಕಂತಂದ್ರೆ ಮೆರಿಟ್ಸ್ ಮೇಲೆ ಇಂಥವ್ರು ನಾವು ಮಾಡ್ತಾರೆ. ಏನೋ ನಮ್ಮ ಕೇಸು ಯಾವುದೋ ಒಂದು ಪಾಯಿಂಟ್ ನಲ್ಲಿ ಇದ್ದು ಒಂದ್ಸಲ 50% ಇರುತ್ತೆ. 50 ಕೇಸ್ನೊಳಗೆ ಈ 49 ಮಾಡಿದ ಕೇಸ್ ಮುಗಿತದೆ.
ಅಂತರ್ವಾಗಿ ಇದಾಗಬೇಕಂತೆ. ಅದಕ್ಕೆ ಮೊದಲು ಏನು ಹೇಳ್ತಿದ್ರು, ನೀವು ಓಪನ್ ಕೋರ್ಟ್ನಲ್ಲಿ ಜಡ್ಜ್ ಜೊತೆಗೆ ಯಾವುದಕ್ಕೂ ನೀವು ಘರ್ಷಣೆ ಮಾಡ್ಕೋಬಾರ್ದು, ಅವ್ರ ಜೊತೆಗೆ ಯಾವುದೇ ತೊಂದರೆ ಮಾಡ್ಕೋಬಾರ್ದು ಅಂತ. ಸಪೋಸ್ ಏನಾದ್ರು ಅಂತ ಅಡ್ವೊಕೇಟ್ಸ್ ಯಾರಾದ್ರೂ ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಇದ್ದಾರೆ ಅಂತಂದ್ರೆ ಮೊದಲು ಅವ್ರು ನಮ್ಮ ಆಫೀಸ್ ಕೊಟ್ಬಿಡಪ್ಪ ಅಂತ ಹೇಳಿ ಬಿಡಿಸ್ಬಿಡ್ತಾ ಇದ್ರು. ಯಾಕಂತಂದ್ರೆ ಈ ನ್ಯಾಯಾಲಯದಲ್ಲಿ ನಮ್ಮ ಶಿಸ್ತು ಬಹಳ ಮುಖ್ಯ ಇರುತ್ತೆ. ನಮ್ಮ ವರ್ತನೆ ಮೇಲೆ ನಮ್ಮನ್ನ ನಾವು ಕೇಸ್ ಜಡ್ಜ್ ನಾವು ವಿಚಾರ ಮಾಡಿದ್ರೆ ಈ ಕೋರ್ಟಿಗೆ ಬರುವಂತ ಕಕ್ಷಿಗಾರರು ನಮ್ಮನ್ನು ಜಡ್ಜ್ ಮಾಡ್ತಾರೆ. ಸಾಹೇಬ್ರ ಜೊತೆಗೆ ಇವ್ರ ಬಿಹೇವಿಯರ್ ಹೆಂಗಿದೆ, ಸಬ್ಮಿಷನ್ಸ್ ಹೆಂಗಿದೆ, ಪಂಕ್ಚುಯಾಲಿಟಿ ಹೆಂಗಿದೆ, ಇವೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಮತ್ತು ಅವಾಗೆಲ್ಲ ನಾವೇ ಪ್ರಿಪೇರ್ ಆಗಬೇಕಿತ್ತು. ಏನಾಗ್ತಾ ಇತ್ತು, ನಾವು ಪ್ರತಿ ಈ ಜರ್ನಲ್ಸ್ ಏನ್ ಬರ್ತಾ ಇದ್ವು, ಎಆರ್ಡು ILR KLJ ಇವೇನ್ ಬರ್ತಾ ಇದ್ವು, ಅವನ್ನೆಲ್ಲ ಓದಿ ಒಂದು ರಿಜಿಸ್ಟರ್ ಮಾಡ್ತಾ ಇದ್ವಿ ನಾವು ಒಂದೊಂದು ಆಕ್ಟ್ಗೇನೆ. ಸಕ್ಸಸ್ ಹಿಂದೂ ಲಾ ಮೇಲೆ ಯಾವ ರೂಲಿಂಗ್ಸ್ ಬರ್ತಾವ ಅವನು ಬರ್ತಾ ಇದ್ವಿ. CPC CRPC ಎವಿಡೆನ್ಸ್ ಆಕ್ಟ್ IPC ಯಾವ್ಯಾವ TP ಆಕ್ಟ್ ಇರಲಿ, ಸಕ್ಸೆಷನ್ ಆಕ್ಟ್ ಇರಲಿ, ಯಾವ್ಯಾವ ಮೇಲೆ ಬರ್ತಾವ ಕೆಲವೊಂದು ಪೇಜಸ್ ಬಿಟ್ಟು ಒಂದು ದೊಡ್ಡ ಇದು ರಿಜಿಸ್ಟರ್ನೊಳಗೆ ಅವನ್ನೆಲ್ಲ ಎಂಟ್ರಿ ಮಾಡಿ ನಾವು ಆಮೇಲೆ ಕೇಸ್ ಬಂದ ತಕ್ಷಣನೇ ಯಾವುದೇ ಒಂದು ಕೇಸ್ ನಾವು ಪ್ಲೇನ್ ಪ್ರಿಪೇರ್ ಮಾಡಬೇಕಾದ ಸತಿಗೂ ಒಂದ್ ವೇಳೆ ಆ ಡಿಸಿಷನ್ ಒಳಗೆ ಏನು ಕೆಲವೊಂದು ರೇಷಿಯೋ ಇರ್ತಿತ್ತು, ಆ ರೇಷಿಯೋ ಸತಿಗೆ ಅದರಲ್ಲಿ ಬರೋ ರೀತಿ ಬರ್ತಾ ಇದ್ವಿ. ಇವತ್ತು ಬೇಲ್ ಪಿಟಿಷನ್ ಫೈಲ್ ಮಾಡಬೇಕಾದ ಸತಿಗೂ ಅದು ಜಸ್ಟ್ ಬರೋಂಗೇನೆ ಬೇಲ್ ಪಿಟಿಷನ್ ಪ್ರಿಪೇರ್ ಮಾಡ್ತಾ ಇದ್ವಿ. ಈಗ ಏನಾಗ್ತಾ ಇದೆ ಅಂತಂದು ಹೇಳಿದ್ರೆ ಈ ಕಂಪ್ಯೂಟರ್ ಯುಗದಲ್ಲಿ ಏನಾಗ್ಬಿಟ್ಟಿದೆ, ಆ ಟೈಪಿಸ್ಟ್ ಕೊಟ್ಬಿಡೋದು. ಆ ಟೈಪಿಸ್ಟ್ನೇ ಎಲ್ಲ ಏನು 438 439 437 ನಿಮಗೆ ಕೇಳ್ತಾನೆ ಯಾವ ಕೇಸನ್ನು, ಯಾವ ಕೇಸ್ ನಂಬರು, ಅಫೆನ್ಸಸ್ ಏನು ಎಲ್ಲ ಅವನೇ ಬರ್ತಾನೆ. ಅವ ಏನು ಬರೋದನ್ನ ಕರೆಕ್ಷನ್ ಸತಿಗೆ ಮಾಡೋದಿಲ್ಲ. ಅಂತ ಒಂದು ದುಸ್ತರ ಆಗ್ತದೆ. ಯಾಕಂತಂದ್ರೆ ಈ ಕಾಂಪ್ಯೂಟರ್ ಯುಗದಲ್ಲಿ ನಾವು ಸಾಕಷ್ಟು ನಾವು ನಮ್ಮ ಇದನ್ನ ಬುದ್ಧಿವಂತಿಕೆ ಪ್ರದರ್ಶನನೇ ಕಳ್ಕೊಂತ ಇದ್ದೀವಿ. ನಾವು ಮೊದಲು ಒಂದು ಮೆಮೊ ಬರೀಬೇಕಾದ್ರೆ ನಾವೇನಾದ್ರೂ ಕೋರ್ಟ್ ಮೇಲೆ ಹಾಕೋದಿದ್ರೆ ಬರೆದು ಟೈಪ್ ಮಾಡಿಸಿ ಕರೆಕ್ಷನ್ ಮಾಡಿ ಆಮೇಲೆ ಆಗ್ತಾ ಇದ್ವಿ. ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ಕೋವಿಡ್ ಕಾರಣಕ್ಕಾಗಿ ಕಾರ್ಯಾಗಾರ ನಡೆಸಲು ಸಾಧ್ಯವಾಗಲಿಲ್ಲ. ಯುವ ವಕೀಲರಿಗೆ ಇಂತಹ ಕಾರ್ಯಾಗಾರದಿಂದ ಅನುಕೂಲವಾಗಲಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಾಗಾರವನ್ನು ಯುವ ವಕೀಲರಿಗಾಗಿ ಸಂಘಟಿಸಲಾಗುವುದು ಎಂದರು. ನಾವು ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ ಒಂದು ಜಡ್ಜಿಮೆಂಟ್ ಓದಬೇಕು ಹುಡುಕಬೇಕು ಅಂತ ಹೇಳಿದ್ರೆ 3 ದಿವಸ 4 ದಿವಸ 5 ದಿವಸ ಒಂದು ವಾರ ಒಂದು ಇಷ್ಟು ಬುಕ್ಸ್ ಮುಂದಾಕೊಂಡು ರಾತ್ರಿ ಕೂತ್ಕೊಂತೆ. ಅದಕ್ಕೆ ನಮ್ಮ ಮಕ್ಕಳ ಸಹಿತ ನಮ್ಮ ವಕೀಲರು ಗೊತ್ತಿ ಬಾದ್ರೆ ಬಂದಿಲ್ಲ. ಏನಂತಾರೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದ್ತಾ ಇರ್ತಾರ, ಅದು ನಮ್ಗೆ ಯಾಕೆ, ನಾವು ಇಂಜಿನಿಯರ್ ಆಗ್ತೀವಿ. ಆ ಓದೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಾದೆ ಇದೆ. whenever an advocate start the reading of the books, the instinct of the advocate will die. ನಾವು ಇವತ್ತು ಓದೋದು ಸ್ಟಾಪ್ ಮಾಡ್ತೀವೋ ನಮ್ಮ ಇದನ್ನಲ್ಲಿರೋ ಅಡ್ವೊಕೇಸಿಯಲ್ಲಿ ಏನಿದೋ ಅದು ಸತ್ತೋಗಿದ್ದೇನೆ. ನಾವು ಓದೋ ಕಾಲಕ್ಕೆ ಈವನ್ ಲಾ ಓದೋ ಕಾಲಕ್ಕೆ 1% ಓದಿಲ್ಲ. ಮಿಕ್ಕಿದ 99% ನಾವು ಕಲ್ತ್ಕೋಬೇಕಾಗಿದ್ದು ಈ ಪ್ರಾಕ್ಟೀಸ್ನಲ್ಲಿ. ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು, ಡ್ರಾಫ್ಟಿಂಗ್ ಕಲ್ತ್ಕೋಬೇಕು ಅಂತ. ಅದು ಬಹಳ ಸುಂದರವಾಗಿ ಹೇಳಿದ್ರು. ಇವ್ರು ಕಂಪ್ಯೂಟರ್ ಬಂದಿದೆ, ಏನು ಬೇಗ ಅಪ್ಲಿಕೇಶನ್ ಅವ್ರು ಕೊಟ್ಟು ಆ ಸೆಕ್ಷನ್ ಹೇಳಿದ್ರೆ ಅವ್ರು ಟೈಪ್ ಮಾಡಿ ಕೊಟ್ಬಿಡ್ತಾರೋ, ಅದನ್ನಲ್ಲಿ ಓದಲ್ಲ ನಾವು. ಅದು ತಗೊಂಡೋಗಿ ಅಲ್ಲಿ ಫೈಲ್ ಮಾಡ್ತೀವಿ. ಫೈಲ್ ಮಾಡಿದ ಮೇಲೆ ಏನಾಗ್ತಾರೆ, ಅದನ್ನಲ್ಲಿ ಏನು ಬರ್ದಾರೋ ಗೊತ್ತಿಲ್ಲ ನಮಗೆ. ಆ ಸೆಕ್ಷನ್ಸ್ ಏನು ಅಂತ ಅಷ್ಟೊಂದು ನೋಡ್ಕೊಂಡು ಹೋಗ್ತೀವಿ. ಈಗ ಬಹಳ ಜನ ಜೂನಿಯರ್ ಅಡ್ವೊಕೇಟ್ಸ್ ನಾವು ನೋಡ್ತಾ ಇದ್ದೀವಿ. ಈಗ 5-6 ವರ್ಷ ಪ್ರಾಕ್ಟೀಸ್ ಆಗಿದೆ ಮೇಲೆ ಸಹಿತ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಏನಾಗಿದೆ, ಆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಹೇಳಿಕ್ಕಾಗಲ್ಲ. ಅದು ಟೆಕ್ನಿಷಿಯನ್ ಕೇಳಬೇಕು. ಆ ಪರಿಸ್ಥಿತಿ ಯಾಕೆ ಬರ್ತಾ ಇದೆ, ನಾವು ಹೋಗ್ತಾ ಇದ್ದೀವಿ. ಯೂನಿಯನ್ ಸೆಮಿನಾರ್ ಕಮಿಟಿ we have conducted continuously 150 days by the eminent judges, eminent lawyers. ಹತ್ರ ಎಲ್ಲ ಜಡ್ಜಸ್ನು, ನಾವು ಡಿಸ್ಟ್ರಿಕ್ಟ್ ಜಡ್ಜಸ್ನು, ಹೈಕೋರ್ಟ್ ಜಡ್ಜಸ್ ಅಂತ ಬಳಸ್ಕೊಂಡ್ವಿ. ಅವ್ರು ಕ್ಲಾಸ್ ತಗೊಂಡ ಡೈಲಿ ಅಟೆಂಡೆನ್ಸ್ ಮಿನಿಮಮ್ 500 ನಮ್ಮ ಕ್ಲಾಸ್ನಲ್ಲಿ. ನಮ್ಗೆ ಹೆಮ್ಮೆ ಅನಿಸ್ತದೆ. ಈಗ 190 ಜನ ಮುನ್ಸಿಪಲ್ ಎಕ್ಸಾಮ್ ಪಾಸ್ ಆಗಿಲ್ಲ, ಅದರಲ್ಲಿ 62 ಜನ ನಮ್ಮ ಕ್ಲಾಸ್ ಅಟೆಂಡ್ ಆಗಿದ್ದಾರೆ.
ಲಾಸ್ಟ್ ಬ್ಯಾಚ್ನಲ್ಲಿ 26 ಜನ ಮುನ್ಸಿಪಲ್ ಎಕ್ಸಾಮ್ ಪಾಸ್ ಆಗಿದ್ರು ನಮ್ಮ ಕ್ಲಾಸ್ನಿಂದ. ಅವರೆಲ್ಲ ಹೇಳ್ತಾರೆ ಎಲ್ಲೋಗಿರೋರು 5 ವರ್ಷ ಬಹಳ ಚೆನ್ನಾಗಿ ಮಾಡಿದ್ರಪ್ಪ. ಯಾಕಂದ್ರೆ ಗೋಕಾ ಹ್ಯಾಸ್ ಗಿವನ್ ಫುಲ್ ಕೋಪರೇಷನ್ ಟು ಮೀ. ನಾನು ಹೋಗಿ ಹೇಳಿದ ತಕ್ಷಣ ಎಸ್ ಅವ್ರು ಕ್ಲಾಸ್ ತಗೊಂಡೆ ಎಲ್ಲ ಉತ್ತರ. ಯಾಕಂದ್ರೆ ಟು ಇಂಪಾರ್ಟ್ ದಿ ಲೀಗಲ್ ಎಜುಕೇಶನ್ ಟು ದಿ ಲೀಗಲ್ ಫೆಟರ್ನಿಟಿ. ವೇದಿಕೆ ಮೇಲೆ ಹಿರಿಯ ನ್ಯಾಯವಾದಿಗಳಾದ ಎನ್ ಶಂಕರಪ್ಪ, ಮಸ್ಕಿ ನಾಗರಾಜ್, ಶಶಿಧರ್ ಗೌಡ ಕೇಲೂರು, ಶ್ರೀನಿವಾಸ್ ಕುಮಾರ್, ವಕೀಲ್ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೃಹ ರಕ್ಷಕರು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಸೇವೆಯಲ್ಲಿ ತಲೆನಾರಾಗಿದ್ದಾರೆ. ಇದರ ಜೊತೆಗೆ ತಮಿಳುನಾಡು ಚುನಾವಣೆಯಲ್ಲಿ ಉತ್ತಮ ಸೇವೆ ಮಾಡಿ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ. ಅವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗೃಹ ರಕ್ಷಕ ದಳ ಪೊಲೀಸ್ ಇಲಾಖೆಯ ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡುತ್ತಿದೆ. ಗೃಹ ರಕ್ಷಕ ಸಿಬ್ಬಂದಿಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡಲು ಮುಂದೆ ಬಂದಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಪೊಲೀಸ್ ಸಿಬ್ಬಂದಿಗಳ ಜೊತೆಯಾಗಿ ಕೆಲಸ ಮಾಡುವ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲೆಯ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಗುರುತಿಸಿಕೊಂಡಿದ್ದಾರೆ. ಈ ಸೇವೆ ಮುಂದುವರಿಯಲಿ ಎಂದು ತಿಳಿಸಿದರು. ಹಬ್ಬಗಳು, ಚುನಾವಣೆಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ತಮ್ಮ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಉತ್ತಮ ಕೆಲಸ ಮಾಡಿದಾಗ ಅವರನ್ನು ಗುರುತಿಸಿ ರಾಷ್ಟ್ರಪತಿಗಳಿಂದ ಉತ್ತಮ ಪ್ರಶಸ್ತಿ ಪಡೆದುಕೊಂಡು ಮತ್ತೊಬ್ಬರಿಗೆ ಪ್ರೇರಣೆಯಾಗಿದ್ದಾರೆ ಎಂದರು. ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಹೆಚ್ಚಾಗಿ ಸಮಾಜದವರೊಂದಿಗೆ ಒಡನಾಟ ಇಟ್ಟುಕೊಂಡಿರುತ್ತಾರೆ. ಇವರ ಮೇಲೆ ಹೆಚ್ಚು ವಿಶ್ವಾಸವಿರುತ್ತದೆ. ಅವಿನಾಭಾವ ಸಂಬಂಧವಿದೆ. ಕರಾವಳಿಯಲ್ಲಿಯೂ ಮೀನುಗಾರಿಕೆ ಮಾಡುವ ಗೃಹ ರಕ್ಷಕ ದಳದವರು ಇದ್ದಾರೆ. ಅವರಿಂದ ಹೆಚ್ಚು ಸಹಕಾರದಿಂದ ಕೆಲಸ ಮಾಡಿದ್ದೇವೆ ಎಂದು ತಿಳಿಸಿದರು. ವಿಶೇಷತೆ ಏನು ಅಂತ ಹೇಳ್ತೀನಿ ನಾನು. ನಿಮ್ಮೆಲ್ಲರ ವಿಶೇಷತೆ ಏನು ಅಂದ್ರೆ ಜನರಿಗೆ ತುಂಬಾ ಹತ್ತಿರ ಇರೋರು ನೀವು. ಆಮೇಲೆ ಒಂದೇ ಜಾಗದಿಂದ ಬಂದವರು. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಆಗಿದೆ. ಇದಕ್ಕಿಂತ ಮುಂಚೆ ನಾನು ಕರಾವಳಿ ಕಾವಲು ಪೊಲೀಸ್ ಈ ಒಂದು ಯೂನಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ನಮ್ಮಲ್ಲಿ KND ಮೆಂಬರ್ಸ್, ಕರಾವಳಿ ನಿಯಂತ್ರಣ ದಳ ಅಂದ್ರೆ ಅಲ್ಲೂ ಸಿಮಿಲರ್ ಟು ಹೋಮ್ ಗಾರ್ಡ್ಸ್ ನಾವು ಫಿಶರ್ಮೆನ್ ಕಮ್ಯುನಿಟಿಯಿಂದ ಎಲ್ಲರೂ ತಗೊಳ್ತಾ ಇದ್ವಿ. ಅವರ ವಿಶಿಷ್ಟತೆ ಏನಿತ್ತು ಅಂದ್ರೆ, ಅವರವರ ಈ ಫಿಶರ್ಮೆನ್ ಅಂದ್ರೆ ಅವರು ಹಿಂದೆ ಫಿಶಿಂಗ್ ಮಾಡಿದವ್ರೆ, ಅವರು ಈ ಮೀನು ಹಿಡಿಯಕ್ಕೆ ಹೋಗ್ತಿದ್ದವ್ರೆ. ನಮ್ಮ ಜನರಿಗೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ. ಪೊಲೀಸ್ಗಿಂತ ಹೋಮ್ ಗಾರ್ಡ್ಸ್ ಅವ್ರ ಮೇಲೆ ಜನರಿಗೆ ನಂಬಿಕೆ ಜಾಸ್ತಿ. ಯಾಕಂದ್ರೆ ಅವ್ರ ಜೊತೆಗೆ ಹುಟ್ಟಿ ಬೆಳೆದಿರ್ತಾರೆ ಎಲ್ಲರೂ. ಅದಕ್ಕೋಸ್ಕರನೇ ನೀವು ನಮ್ಮ ಒಂದು ಅವಿಭಾಜ್ಯ ಅಂಗ. ನಿಮ್ಮನ್ನ ಬಿಟ್ಟು ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ ಇಲ್ಲದೆ ಕೆಲಸ ಮಾಡೋದು ಕಷ್ಟ. ಅದಕ್ಕೆ ಇದು ನಮ್ಮೆಲ್ಲರಿಗೂ ತಿಳಿದಿದೆ, ನಮ್ಮ ಎಲ್ಲರಿಗೂ ತಿಳಿದಿದೆ. ನಿಮ್ಮಲ್ಲಿರೋ ಪ್ರೀತಿ ಎಷ್ಟು ಅಂದ್ರೆ ನೋಡಿ, ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಎಲ್ಲರೂ ಬಂದ್ಬಿಟ್ಟು ಯಾಕಂದ್ರೆ ನಮಗೆ ಗೊತ್ತು ನಮ್ಮ ಈ
ಸಿವಿಲ್ ಡಿಫೆನ್ಸ್ ಫೋರ್ಸ್ ಅಂಡ್ ಹೋಮ್ ಗಾರ್ಡ್ಸ್. ಈ ಒಂದು ಅತ್ಯದ್ಭುತ ಕ್ರಿಯೇಷನ್ ನಮ್ಮ ಇಂಡಿಯಾದಲ್ಲಿ ಈ ಒಂದು ಫೋರ್ಸ್ ಇದೆಯಲ್ಲ, ಇಟ್ ಈಸ್ ಅ ವಾಲಂಟರಿ ಫೋರ್ಸ್. ಅಂದರೆ ಯಾರು ನಿಮಗೆ ಇಲ್ಲಿ ಬನ್ನಿ ಮಾಡಿ ಅಂತ ಕರೆಯಲ್ಲ, ನೀವೇ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಕೆಲಸ ಮಾಡ್ತೀರಾ. ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್, ವೆರಿ ಗುಡ್. ಇನ್ನೂ ಒಂದು ಅತ್ಯಂತ ಅಚ್ಚರಿ ಮೂಡಿಸುವ ವಿಚಾರ ಅಂದ್ರೆ, ಯಾವುದೇ ಕೆಲಸ ಕೊಟ್ಟರು ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತೀರಾ ಎಲ್ಲರೂ. ಇದು ಕೇವಲ ಒಂದು ಪೊಲೀಸ್ ಬಂದೋಬಸ್ತ್ ಅಲ್ಲ, ನೀವು ನಿಮಗೆ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹಾಕಿ, ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿ, ಇಲ್ಲ ನಮ್ಮ ರಿಮ್ಸ್ ಅಲ್ಲಿ ಹಾಕಿ, ಇಲ್ಲ ನಿಮಗೆ ಯಾವುದೇ ಕೆಲಸ ಕೊಟ್ಟರು ಯಾವತ್ತು ಒಳ್ಳೆ ಅನ್ನಲ್ಲ, ನೀವು ಇಲ್ಲ ಮಾಡೇ ಬರ್ತೀನಿ ಅಂತಾನೆ ಹೋಗ್ತೀರಾ. ನೀವು ಕೇವಲ ಕರ್ನಾಟಕದಲ್ಲಿ ಅಲ್ಲದೆ ತಮ್ಮ ಛಾಪನ್ನ ಕೋವಿಡ್ ಇದ್ರೂ ಕೂಡ ತಮಿಳುನಾಡಿಗೆ ಹೋಗಿ ನಮ್ಮ ಕರ್ನಾಟಕದ ಬಾವುಟವನ್ನ ಎತ್ತಿ ಹಿಡಿದು ಬಂದಿದ್ದೀರಾ ನೀವೆಲ್ಲರೂ. ಇದು ಕೇವಲ ನಮ್ಮ ಹೋಮ್ ಗಾರ್ಡ್ಸ್ ಅವರ ಕೇವಲ ಒಂದು ಯೂನಿಟಿಂಗ್ ಅಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ. ನೀವೆಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಇದೇ ರೀತಿ ಬರುವ ದಿನಗಳಲ್ಲೂ ನಿಮ್ಮ ಹುಮ್ಮಸ್ಸು, ಉತ್ಸಾಹ ಬೆಳೀತಾ ಹೋಗ್ಬೇಕು. ಅದು ಯಾವತ್ತೂ ಕಮ್ಮಿ ಆಗಬಾರ್ದು. ಯಾಕಂದ್ರೆ ಒಂದ್ಸರ್ತಿ ನಾವು ಒಳ್ಳೆ ಕೆಲಸ ಮಾಡಿದ್ಮೇಲೆ ಮರ್ತು ಬಿಡ್ತೀವಿ. ಇಲ್ಲ, ಪ್ರತಿ ಸರ್ತಿನೂ ನೀವು ಯಾವಾಗ ಈ ಯೂನಿಫಾರ್ಮ್ ಹಾಕ್ತೀರಾ ಆವಾಗ ನಾನು ನನ್ನ ರಿಮ್ಸ್ ನಿರ್ದೇಶಕ ಬಸವರಾಜ್ ಬೀರಾಪುರ್ ಮಾತನಾಡಿ, ರಿಮ್ಸ್ ಆಸ್ಪತ್ರೆ 2006ರಿಂದ ಪ್ರಾರಂಭವಾಗಿದ್ದು ಅಲ್ಲಿಂದ ಇಂದಿನವರೆಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಸಿಬ್ಬಂದಿಗಳನ್ನು ನಿಯಂತ್ರಣ ಮಾಡಲು ನಮಗೆ ಕಷ್ಟವಾಗಿತ್ತು. ಇಂತಹ ಸಂದರ್ಭದಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಅವರ ಮನವೊಲಿಸಿ ಕೆಲಸ ಮಾಡಿದ್ದಾರೆ. ಅವರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ಕೋವಿಡ್ ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಹೆಚ್ಚು ಸಹಕಾರ ನೀಡಿ ನಮ್ಮೊಂದಿಗೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಸೇವೆ ನಮಗೆ ಅವಶ್ಯಕವಾಗಿದೆ. ಇದು ಹೀಗೆ ಮುಂದುವರಿಸಬೇಕು, ಸಹಕಾರ ನೀಡಬೇಕು ಎಂದರು. ಈ ವೇಳೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ವೀರ ಸೇನಾನಿಗಳಿಗೆ ಸಂತಾಪ ಸೂಚಿಸಲಾಯಿತು. ಉತ್ತಮ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಂದ ಪದಕ ಪಡೆದ ಗೃಹ ರಕ್ಷಕರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಗೃಹ ರಕ್ಷಕ ದಳದ ಸಮಾಧಿಷ್ಠ ಜಂಬಣ್ಣ ರಾಮಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರಿಬಾಬು, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಪಾಟೀಲ್, ಖಜಾನೆ ಇಲಾಖೆ ಸಹಾಯಕ ನಿರ್ದೇಶಕ ಕೃಷ್ಣ ಶಾವಂತಕೇರ, ಮಾಜಿ ಸೈನಿಕ ವಿಜಯಾನಂದ್ ಸೇರಿದಂತೆ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು.
ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 9731190928. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. New born ethnic, room pads, body suit, night suit, day wear, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for you, just for kids toys, Arab Mohalla Circle near Suraksha Hospital, Lal Pahadi, Raichur. Mobile 93955143. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535366. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಸ್ವಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಂದ ಚಾಲನೆ. ಶ್ರೀ
ಶ್ರೀ ಸ್ವಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಂದ ಶ್ರೀ ಭಗವದ್ಗೀತಾ ಅಭಿಯಾನವನ್ನು ನಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಇಂದು ಚಾಲನೆ ನೀಡಿ ಮಾತನಾಡಿದರು. ಆ ದೇಶದ ಇಂದಿನ ಸ್ಥಿತಿ ಇದು. ಇದರಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಭಗವದ್ಗೀತೆಯಂತಹ ಗ್ರಂಥವನ್ನ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಅಳವಡಿಸಿಕೊಳ್ಬೇಕು. ಈಗ ಅಳವಡಿಸಿಕೊಂಡಿದ್ದು ಬಹಳ ಕಮ್ಮಿ ಇದೆ, ಅದೇನು ತುಂಬ ಆಗಬೇಕು. ಭಗವದ್ಗೀತೆ ಹೇಳಿದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಂಡ್ರೆ ಈ ಯಾವ ಕಾಯಿಲೆಗಳು ಆಗೋದಿಲ್ಲ. ಮನಸ್ಸು ಸತತ. ಮಕ್ಕಳೇ ಸ್ವಲ್ಪ ಗಮನಿಸಿ, ನಾನೊಂದು ಘೋಷಣೆ ಹೇಳ್ತೇನೆ, ವಿಶ್ವಮಾತಾ ನಾನು ಹೇಳ್ತೇನೆ, ಭಗವದ್ಗೀತಾ ಅಂತ ಹೇಳೋದು. ವಿಶ್ವಮಾತಾ 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 ಭಗವದ್ಗೀತಾ. ಎಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋಬೇಕು. ಆಮೇಲೆ ನಿಮಗೇನೆ ಶ್ಲೋಕ ಹೇಳಿ ಬಿಟ್ಬಿಡ್ತೀವಿ, ಅವಾಗ ಚೆಂದ ಹೇಳ್ರಿ. ಜೀವನ ಶೈಲಿಯನ್ನು ಅನುಸರಿಸಿದರೆ ಈ ಇಷ್ಟು ಕಾರ್ಯಗಳನ್ನು ಹೊರಗೋಗ ಸಾಧ್ಯ ಇದೆ. ಇದು ಮೊದಲನೇದು. ಎರಡನೇದು ನೈತಿಕತೆಯ ಪುನರುತ್ಥಾನ. ಅದರ ನೈತಿಕತೆ ಸಾಕಷ್ಟು ಬಿದ್ದಿದೆ, ಅದನ್ನು ಮತ್ತೆ ಮೇಲಕ್ಕೆ ಎತ್ತಬೇಕು. ಅದು ಬಿದ್ದಿದೆ ಅನ್ನೋದಕ್ಕೆ ನಿಮಗೆ ನಿದರ್ಶನ ಅಂದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇರುವ ಅಪರಾಧ ಪ್ರಕರಣಗಳು, ಕ್ರಿಮಿನಲ್ ಕೇಸ್ಗಳು. ಅಪರಾಧ ಪ್ರಕರಣಗಳು ವೇಗವಾಗಿ ಜಾಸ್ತಿ ಆಗ್ತಲೇ ಇದ್ದಾವೆ. ಕಾನೂನು ಇದೆ, ಪೊಲೀಸ್ ಇದೆ, ಇನ್ನು ಬೇರೆ ಬೇರೆ ವ್ಯವಸ್ಥೆಗಳು, ಹೊಸ ಹೊಸ ವ್ಯವಸ್ಥೆಗಳು ಕೂಡ ಬಂದಿದ್ದಾವೆ. ಅಂಥದ್ದೆಲ್ಲ ಇದು ಮುಖ್ಯ. ಈ 4 ಅಂಶಗಳ ಬಗ್ಗೆ ನಾವು ಹಿಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇವೆ. ರಾಯಚೂರಿನಲ್ಲಿ ಕೂಡ ಹಿಂದೆ ಈ ಅಭಿಯಾನ ನಡೆದಿತ್ತು, ಆವಾಗ ಕೂಡ ಹೇಳಿದ್ದೇವೆ. ಆದರೂ ಬಹಳ ವರ್ಷ ಆಗಿರೋದ್ರಿಂದ ಮತ್ತೊಮ್ಮೆ ಈಗ ನೆನಪು ಮಾಡೋದಕ್ಕೆ ಅದನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೇವೆ. ವ್ಯಕ್ತಿತ್ವ ವಿಕಸನ ಮೊದಲನೇ ಉದ್ದೇಶ. ಪರ್ಸನಾಲಿಟಿ ಡೆವಲಪ್ಮೆಂಟ್. ಮನುಷ್ಯನ ಮನಸ್ಸೇ ಅವನ ವ್ಯಕ್ತಿತ್ವ. ಅದು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಮುದುಡಿಕೊಂಡಿದೆ. ಅದನ್ನು ಬಿಡಿಸಬೇಕಾಗಿದೆ. ಮುದುಡಿಕೊಂಡಿದೆ ಅನ್ನೋದಕ್ಕೆ ನಿಮಗೆ ನಿದರ್ಶನ ಅಂತಂದ್ರೆ ಹೆಚ್ಚುತ್ತಿರುವ ಆತ್ಮಹತ್ಯೆ ಪ್ರಕರಣಗಳು, ಹೆಚ್ಚುತ್ತಿರುವ ಮನೋರೋಗಗಳು, ಹೆಚ್ಚುತ್ತಿರುವ ಹೃದಯದ ಆಘಾತಗಳು, ಮಧುಮೇಹದ ಕಾಯಿಲೆ ಅಂದರೆ ಡಯಾಬಿಟಿಸ್, ಹಾಗೆ ರಕ್ತದ ಒತ್ತಡಗಳು, ಬ್ಲಡ್ ಪ್ರೆಷರ್. ಇವಿಷ್ಟು ಕಾಯಿಲೆಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಮನುಷ್ಯನ ಮನಸ್ಸು ಮೊದಲಿಗಿಂತ ಸಾಕಷ್ಟು ಮುದುಡಿಕೊಂಡಿದೆ ಅಂತ. ವಿಶೇಷತಃ ಭಾರತ ದೇಶದಲ್ಲಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಪ್ರಕಟಿಸಿದ್ದನ್ನ ನೋಡಿ ನಮ್ಮೆಲ್ಲರಿಗೂ ಕೂಡ ಹಂಡೆ ಹಾಲು ಕುಡಿದಷ್ಟು ಸಂತೋಷ ತುಂಬಿ ಬರ್ತಾ ಇದೆ. ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಪ್ರಾಸ್ತಾವಿಕವಾಗಿ ನುಡಿಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ,
ಇವತ್ತೇನು ಭಗವದ್ಗೀತೆಯ ಅಭಿಯಾನವನ್ನ ಸುಮಾರು 25 ವರ್ಷಗಳಿಂದಲೂ ಕೂಡ ಪೂರ್ವದಿಂದಲೂ ಕೂಡ ಭಗವತ್ಪಾದರು ತಮ್ಮ ಜೀವನವನ್ನ ಸಮಾಜಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಯಾಕೆ ಮುಡಿಪಾಗಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ದಿವಸ ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಮನೆ ಕಸವನ್ನ ಹೇಗೆ ಗುಡಿಸ್ತಾರೆ ಹಾಗೆ ಅವರು ನಿತ್ಯ ಒಂದೊಂದು ಜಿಲ್ಲೆಯಲ್ಲಿ, ಒಂದೊಂದು ತಾಲೂಕಿನಲ್ಲಿ, ಒಂದೊಂದು ಗ್ರಾಮಗಳಲ್ಲಿ ಹೀಗೆ ಅಭಿಯಾನವನ್ನ ಪ್ರಾರಂಭ ಮಾಡಿ ಕರ್ನಾಟಕದಾದ್ಯಂತ 30 ಜಿಲ್ಲೆಗಳನ್ನು ಹೊರತುಪಡಿಸಿ ಅನೇಕ ತಾಲೂಕುಗಳಿಗೂ ಕೂಡ ಇವತ್ತು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಸ್ವಾಮಿಗಳು ಭಗವತ್ಪಾದರು ಅಂತ ತಿಳ್ಕೊಂಡು ಕೇಳಿದ್ರೆ ಅವರು ಸಮಾಜದ ಸ್ವತ್ತು. ಅವರು ಮಠಕ್ಕೆ ಸ್ವಾಮಿಗಳು, ಆದರೆ ಸಮಾಜದ ಸ್ವತ್ತಾಗಿರುವಂತ ಪೂಜ್ಯರು ಯಾಕೆ ಗಂಧ ಕೇಳಿದಂತೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಸಮಾಜಕ್ಕೆ ಅಂತ ತಿಳ್ಕೊಂಡು ಕೇಳಿದ್ರೆ, ಒಬ್ಬ ಕಾವಿ ದಾರಿಯ ಮಾತುಗಳನ್ನ ಕೇಳಲಾರದೆ ಇರ್ತಕ್ಕಂಥವರು ಈ ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಹುಟ್ಟಿಲ್ಲ. ಎಲ್ಲರೂ ಕೂಡ ಕೇಳುವಂಥವರು. ಯಾಕೆ ಮತ್ತೆ ಸ್ವಾಮಿಗಳು ಮತ್ತೆ 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 ನಮಗೆ ಧರ್ಮ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ನೀವು ದಿವಸ ಕಸ ಹೊಡಿತಾನೆ ಇರ್ತೀರಿ, ಮುಂಜಾನೆ ಹೊಡಿತೀರಿ, ಮಧ್ಯಾಹ್ನ ಹೊಡಿತೀರಿ, ಸಾಯಂಕಾಲ ಹೊಡಿತೀರಿ. ಯಾಕಂದ್ರೆ ನಮ್ಮ ಮನಸ್ಸು ಏನಾಗಿಬಿಟ್ಟಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಮಂಕಿ ಈಸ್ ಗಿಡದಿಂದ ಜಂಪಿಂಗ್. ಕೋತಿಯು ಗಿಡದಿಂದ ಗಿಡಕ್ಕೆ ಆಗ್ತಾ ಇದೆ, ಅದು ಹಿಂಗೆ. ಅದರಂತೆ ಇವತ್ತು ಮನಸ್ಸು ನಮ್ಗೆ ಯಾಕಾಗಿದೆ ಅಂತ ತಿಳ್ಕೊಂಡ್ರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ಮುನ್ನೋಡಿ ಹೇಳಿಕೆಯಲ್ಲಿ ಹೇಳಿದರು, ಇವತ್ತು ಭಗವದ್ಗೀತಾ ಅದರ ಪ್ರಕಾರ ನಾವು ನಡ್ಕೊಂಡ್ರೆ ಬಹುಶಃ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಲಿಕ್ಕಿಲ್ಲ. ನಾವು ಅದೇ ಒಂದು ದಾರಿಯಲ್ಲಿ ನಡೆದಾಗ ನಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿರ್ತದ ಮತ್ತು ನಾವು ಎಲ್ಲದಕ್ಕೂ ಕ್ರೋಧ, ಸಿಟ್ಟು ಮತ್ತು ಎಲ್ಲದರಲ್ಲಿ ನಮ್ಮ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ಚೆನ್ನಾಗಿ ನಡೀತದ ಅಂತ ಹೇಳಿ ನನಗನ್ಸ್ತದ. ಅಂತ ಪ್ರಿನ್ಸಿಪಲ್ಸ್ ಆಫ್ ಲೈಫ್ ನ ಬೈಬಲ್ ಇವತ್ತು ಭಗವದ್ಗೀತಾ ನಾವು ಮಕ್ಕಳಿಗೆ ಹೇಳ್ಕೊಡುವಂತ ಬಹಳ ಅವಶ್ಯಕತೆ ಇದೆ ಈ ಕಾಲದಲ್ಲಿ. ಯಾಕಂದ್ರೆ ಇವತ್ತು ಟಿವಿ ಮಾಧ್ಯಮಗಳು ಇವತ್ತು ಸತ್ಯ ಅಲ್ಲ ಅನಿಸ್ತದ, ಯಾವುದು ಸತ್ಯನೋ ಯಾವುದು ಅಸತ್ಯನೋ ಯಾವುದು ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ. ಅಷ್ಟೊಂದು ದ್ವಂದ್ವ ಮನಸ್ಸಿನಲ್ಲಿ ನಾವೆಲ್ಲ ಇದ್ದೇವೆ. ನೋಡಿದ್ದು ಸತ್ಯ ಆಗ್ತಾ ಇಲ್ಲ, ಕೇಳಿದ್ದು ಸತ್ಯ ಇರಬೇಕಿಲ್ಲ. ಹಾಗಾಗಿ ನಮ್ಮ ಮನಸ್ಥಿತಿ ಕಾಪಾಡುವಲ್ಲಿ ಬಹುಶಃ ಈ ಅಭಿಯಾನ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ರಾಯಚೂರಿನ ಜನರಿಗೆ ಸಹಕಾರ ಆಗ್ತದೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮ ಬಹುಶಃ 15ನೇ ವರ್ಷ ನಡೀತಾ ಇದೆ. ಬಹುಶಃ ಇಷ್ಟೊಂದು ಸುದೀರ್ಘ ಸಮಯದಲ್ಲಿ ಬಹಳಷ್ಟು ಜನರಿಗೆ ಇದು ಉಪಯೋಗ ಆಗಿರ್ತದೆ. ಇನ್ನು ಮುಂದೆನೂ ಇದೇ ರೀತಿ ಸಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊಡ್ತೇನೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಭಗವದ್ಗೀತಾ ಸ್ವಾಮಿಗಳು ಹೇಳಿದಾಗೆ ವ್ಯಕ್ತಿ ವಿಕಸನ ಮತ್ತ ಯಾರೇ ತಮ್ಮ ಜೀವನದೊಳಗ ಜಿಗುಪ್ಸಿ ಹೊಂದಿದರೆ ಅದಕ್ಕೆ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು ಭಗವದ್ಗೀತಾ. ಅಲ್ಲಿ ಒಂದು ಧ್ಯೇಯ ವಾಕ್ಯ ಬರ್ದಾರೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಯತ್ತೋತಿಷ್ಠ ಪರಂತಪ ಅನ್ಬೇಕಾಗಿತ್ತು. ಅಷ್ಟಕ್ಕೆ ಯಾವಾಗ ಮಹಾಭಾರತದೊಳಗ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಆ ಎಲ್ಲ ತಮ್ಮ ಸಂಬಂಧಿಕರನ್ನು, ಅಣ್ಣತಮ್ಮಂದರನ್ನು, ತಾತರನ್ನು, ಎಲ್ಲರನ್ನೂ ನೋಡಿ, ಬಂಧುಗಳನ್ನು ನೋಡಿ ಮನಸ್ಸು ಕ್ಷುದ್ರನಾಗಿ ಅರ್ಜುನ ಕುಸಿದು ಬಿದ್ದವಾಗ, ಇನ್ನು ನಾನು ಬೇಡ, ಇದೆಯಲ್ಲ ರಾಜ್ಯ ಬೇಡ, ಏನು ಬೇಡ ಅಂತೇಳಿ ಕೆಳಗೆ ಬಿದ್ದವಾಗ ಅರ್ಜುನ ಆ ಸ್ಥಿತಿ ಒಳಗ, ಗಂಭೀರ ಸ್ಥಿತಿ ಒಳಗೆ ಸರ್ವೋಪನಿಷದೋ ಗಾವೋ ಸುತಂ ದೇವಂ ಹಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ
ಈ ಸಂದರ್ಭದಲ್ಲಿ ಆರ್ಡಿಎ ಅಧ್ಯಕ್ಷ ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಆರ್ಡಿಎ ಮಾಜಿ ಅಧ್ಯಕ್ಷ ಬಿ ಗೋವಿಂದ್, ನಗರಸಭೆ ಸದಸ್ಯ ಇ ಶಶಿರಾಜ್, ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಜೆಡಿಎಸ್ ಮುಖಂಡರಾದ ಹರೀಶ್ ನಾಡಗೌಡ, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಆನಂದ್ ಫಡ್ನೀಸ್, ವಸಂತ್ ಭಟ್, ಶ್ರೀಪಾದ್ ರಾವ್, ಕೆಸಿ ವೀರೇಶ್ ಉಪಸ್ಥಿತರಿದ್ದರು. ಜೈನ್ ಮುನಿಯಾಗಲಿರುವ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಗ್ರಾಮದ ಮುಮುಕ್ಷ ನಮನ ಪೋಕರಣಗಿ ನಗರದ ಜೈನ್ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೈನ್ ಭವನದಿಂದ ಆರಂಭವಾದ ಮೆರವಣಿಗೆ ನಗರದ ವಿವಿಧ ವೃತ್ತಗಳಲ್ಲಿ ಸಂಚರಿಸಿ ಪುನಃ ಭವನಕ್ಕೆ ಆಗಮಿಸಿ ಸಮುದಾಯದಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಮುಕ್ಷ ನಮನ್, ಜೀವನದ ಮುಕ್ತಿಗಾಗಿ ದೀಕ್ಷೆ ತೆಗೆದುಕೊಳ್ಳಲು ನಿರ್ಧರಿಸಿದ್ದು ನನ್ನ ಸ್ವಂತ ನಿರ್ಧಾರವಾಗಿದೆ. ತಂದೆ ತಾಯಿ ಸೇರಿದಂತೆ ಸಮಾಜದ ಎಲ್ಲರೂ ಬೆಂಬಲಿಸಿದ್ದಾರೆ. ಜೈನ್ ದೀಕ್ಷೆ ಪಡೆಯುವ ಮೂಲಕ ಜೀವನವನ್ನು ಸಾರ್ಥಕತೆ ಪಡೆಯಲು ಮುಂದಾಗಿದ್ದೇನೆ ಎಂದರು. ಕೊಪ್ಪಳ ಜಿಲ್ಲೆಯ ಕುಕ್ನೂರು ಗ್ರಾಮದ ಪ್ರೀತಿ ಸುಮತಿ ಲಾಲರ ಪೋಕರ್ಣ ಅವರಿಗೆ ಮಕ್ಕಳೆಂದರೆ ಒಬ್ಬನೇ ಒಬ್ಬ ಪುತ್ರ ನಮನ್. ಇವರು ವೈರಾಗಿಯಾಗಿ ತಮ್ಮ ಆತ್ಮ ಕಲ್ಯಾಣಗೋಸ್ಕರ ಜೈನ ದೀಕ್ಷೆ ಪಡೆದು ಮುನಿಯಾಗಲಿದ್ದಾರೆ. ದಿನಾಂಕ 10/2/2022 ರಾಜಸ್ಥಾನದ ಬ್ಯಾವರ್ ನಗರದಲ್ಲಿ ಜೈನ ಮುನಿಗಳಾದ ಆಚಾರ್ಯ ಶ್ರೀ ವಿಜಯರಾಜಜಿ ಗುರುಗಳ ಸಾನ್ನಿಧ್ಯದಲ್ಲಿ ಮುನಿ ದೀಕ್ಷೆಯನ್ನು ಪಡೆಯಲಿದ್ದಾರೆ. ನಮನ್ ಪೋಕರಾಣ ತಾಯಿಯ ಊರು ರಾಯಚೂರು ನಗರ. ಇವರ ತಾತ ಶಾಂತಿಲಾಲ್ಜಿ ಕಾಂಕರಿಯಾ ಅವರು ತಮ್ಮ ಮೊಮ್ಮಗನು ಜೈನ ಮುನಿಯಾಗುವುದನ್ನು ಅತಿ ಸಂತೋಷದಿಂದ ಸ್ವಾಗತಿಸಿ ನಗರದ ಜೈನ್ ಭವನದಲ್ಲಿ ಅಭಿನಂದಿಸಿದರು. ನನ್ನ ಹೆಸರು ನಮನ್ ಶಾಂತಿಲಾಲ್ಜಿ ಪೋಕರಾಣ್ ಅಂತ. ನಾನು 16ನೇ ವಯಸ್ಸು. ನಾನು ದೀಕ್ಷೆ ಆಚಾರ್ಯ ಶ್ರೀ ವಿಜಯರಾಜ್ ಬ್ಯಾವರ್ನಲ್ಲಿ ತಗೊಳಕತ್ತೀನಿ. ನನಗೆ ಉತ್ಕೃಷ್ಟ ಭಾವನೆ ಬಂದಿದೆ ತಗೋಬೇಕಂತ. ನನಗೆ ಮುಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಈ ಸಂಸಾರದಲ್ಲಿ ಮುಕ್ತಿ ಸಿಗೋದಿಲ್ಲ, ಅದಕ್ಕೆ ನಾನು ದೀಕ್ಷೆ ತಗೊಳಕತ್ತೀನಿ. ಮುಕ್ತಿ ಮಾರ್ಗದಲ್ಲಿ ಹೋಗ್ಬೇಕು, ಅದಕ್ಕಾಗಿ ನಾನು ದೀಕ್ಷೆ ತಗೊಂಡೆ. ಎಷ್ಟು ವರ್ಷ? 16. ವೈರಾಗ್ಯ ಭಾವನೆ ಯಾವಾಗ ಬಂತು? ವೈರಾಗ್ಯ ಭಾವನೆ ಅಂದರೆ ನನಗೆ ನಮ್ಮ ಮಮ್ಮಿ ಪಪ್ಪ ಎಲ್ಲ ಪರಿವಾರ ಸಂಸ್ಕಾರ ಆಗಕತ್ತಿದ್ದೆ ಸರ್. ತಗೋಬೇಕು, ಇದನ್ನ ಮಾಡಬೇಕು, ನಾವೊಂದು ಸ್ವಲ್ಪ ಬಿಲ್ಡಪ್ ಆಗಕತ್ತಿದ್ದೆ. ಮತ್ತು ವಿಜಯನಗರ್ನಲ್ಲಿ ನಮ್ಮ ಆಚಾರ್ಯ ಶ್ರೀ ವಿಜಯರಾಜ್ ಕಡೆ ಹೋಗಿ ಅಲ್ಲಿನೂ ಫುಲ್ ಬಿಲ್ಡಪ್ ಆಗಿದ್ದು. ನಾನು 4 ತಿಂಗಳಲ್ಲಿದ್ದು ಫುಲ್ ಸ್ಟಡೀಸ್ ಎಲ್ಲ ಮುಗಿಸಿದ್ದೆ ಸರ್. ನೀವು ದೀಕ್ಷೆ ತಗೊಂಡ ನಂತರ ನಿಮ್ಮ ಸಂದೇಶ ಏನು? ಸಂದೇಶ ಅಂದರೆ ನನ್ನ ಆತ್ಮದ ಕಲ್ಯಾಣ ಆಗಬೇಕು, ಅದೇ ಸಂದೇಶ. ನಿಮ್ಮ ದೀಕ್ಷೆ ಫೆಬ್ರವರಿ 10 ರಾಜಸ್ಥಾನದ ಬ್ಯಾವರ್ನಲ್ಲಿ 2022. ನಿಮ್ಮ ತಂದೆ ತಾಯಿಗಳ ಅಪ್ಪಣೆ ಸಿಕ್ಕಿದೆಯಾ? ಎಲ್ಲರ ಅಪ್ಪಣೆ ಸಿಕ್ಕಿದೆ. ಇವತ್ತು ರಾಯಚೂರಿನಲ್ಲಿ ಈ ಸಂದರ್ಭದಲ್ಲಿ ಶ್ವೇತಾಂಬರ ಸ್ಥಾನಕವಾಸಿ ಜೈನ ಸಂಘದ ಅಧ್ಯಕ್ಷ ಪಾರಸ್ ಮಲ್ ಕೊಠಾರಿ, ಮಂತ್ರಿ ಶಾಂತಿಲಾಲ್ ಬೋಹರಾ, ಶ್ವೇತಾಂಬರ ಶ್ರೀ ಸುಮತಿ ನಾಥ್, ಮೂರ್ತಿ ಪೂಜಕ ಸಂಘದ ಅಧ್ಯಕ್ಷ ಪ್ರಕಾಶ್ ಚಂದ್ ಚೋರಾಡಿಯಾ, ಉಪಾಧ್ಯಕ್ಷ ಪುಕರಾಜಿ ಛಾಜಡ್, ಅಶೋಕ್ ಜೈನ್ ಮತ್ತು ಅಶೋಕ್ ಸಮಾಜದ ಅನೇಕ ಮುಖಂಡರು, ಮಹಿಳಾ ಮಂಡಳ ಮತ್ತು ಶಾಂತಿಲಾಲ್ ಕಾಂಕರಿಯಾ ಪರಿವಾರದವರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಹಿನ್ನೆಲೆಯಲ್ಲಿ ನಗರದ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ಮತದಾನ ನಡೆಸಲಾಯಿತು. ಗುರುತಿನ ಚೀಟಿ ಪಡೆದ ಸಮಾಜ ಮತದಾರರು ಆಗಮಿಸಿ ಮತದಾನ ಮಾಡಿದರು. ಚುನಾವಣೆಗೆ ಸ್ಪರ್ಧಿಸಿರುವ ಅಧ್ಯಕ್ಷರ ಪರವಾಗಿ ಮತಗಟ್ಟೆ ಮುಂದೆ ಪ್ರತ್ಯೇಕ ಟೆಂಟ್ಗಳನ್ನು ಹಾಕಿ ಬೆಂಬಲಿಸುವಂತೆ ಮನವಿ ಮಾಡಲಾಯಿತು. ಆಯಾ ಅಧ್ಯಕ್ಷ ಭಾವಚಿತ್ರ ಹೊಂದಿರುವ ಬ್ಯಾನರ್ಗಳನ್ನು ಹಾಕಿ ಮತದಾರರಿಗೆ ಮಾಹಿತಿ ನೀಡಿ ಮತಯಾಚನೆ ನಡೆಸಲಾಯಿತು. ಮಧ್ಯಾಹ್ನದವರೆಗೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಮತದಾರರು ಆಗಮಿಸಿ ಮತದಾನ ಮಾಡಿದರು. ಸಮಾಜಮುಖಿ ಮುಖಂಡರುಗಳು ಮತದಾರರು ಭಾಗವಹಿಸಿದ್ದರು.
ಈಗ ಜಾಹೀರಾತು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 200603. ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances Wholesale and Retail, Ma Complex opposite CMC Complex, Hari. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್, ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc.
Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 79770. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 Sri Raghavendra Ghee, Sri Raghavendra Tupa, Sri Raghavendra Ghee, ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು, ಓಂ ಸಾಯಿ ಧ್ಯಾನ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ಸಾಯಿಬಾಬರ ಜೊತೆಯಲ್ಲಿ ಇದ್ದ ಅಗ್ರಗಣ್ಯ ಭಕ್ತರಾದ ಶ್ರೀ ಮಹಲ್ಸ್ಪತಿ ಇವರ ಬಳಿ ಇದ್ದ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ಶ್ರೀ ಮಹಲ್ಸ್ಪತಿಯವರು ಮರಿಮೊಮ್ಮಗ ರಾಯಚೂರಿಗೆ ತರುತ್ತಿದ್ದು, ಇದರ ದರ್ಶನವನ್ನು ಸಾರ್ವಜನಿಕರು ಪಡೆದುಕೊಂಡು ಬಾಬರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ಸಾರ್ವಜನಿಕರ ದರ್ಶನಕ್ಕಾಗಿ ದಿನಾಂಕ 16 ಮತ್ತು 19 ಡಿಸೆಂಬರ್ 2021 ಬೆಳಗ್ಗೆ 6 ರಿಂದ ಸಂಜೆ 7 ಗಂಟೆಯವರೆಗೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲು ಇಚ್ಛಿಸುವ ಭಕ್ತಾದಿಗಳು ದಿನಾಂಕ 10-12-2021 ಒಳಗೆ ಹೆಸರು ನೋಂದಾಯಿಸಲು ಶ್ರೀ ಸಾಯಿ ಮಂದಿರಕ್ಕೆ ಸಂಪರ್ಕಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಕಿರಣ್ ಆದುನಿ, ಅಧ್ಯಕ್ಷರು. ಮೊಬೈಲ್ 9164000600 7611993999. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸಾರ್ವಜನಿಕ ಉದ್ಯಾನವನ ಹಿಂಭಾಗ, ಉದಯನಗರ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಐತಿಹಾಸಿಕ ಹಿನ್ನೆಲೆಯುಳ್ಳ ಗಬ್ಬೂರು ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದ ಆಡಳಿತದಿಂದಾಗಿ ಗಬ್ಬೆದು ಹೋಗಿದೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದರೂ ಕನಿಷ್ಠ ಸ್ಪಂದನೆಯನ್ನು ಪಂಚಾಯಿತಿ ಕಳೆದುಕೊಂಡಿದೆ. ಕೂಡಲೇ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಲು ಆಗ್ರಹಿಸಿ ಡಿಸೆಂಬರ್ 20ರಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ MR ಭೇರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುವ ರಸ್ತೆಯ ಬದಿಯಲ್ಲಿ ಚರಂಡಿ ಇದ್ದರೂ ಚರಂಡಿ ಮೇಲೆ ಕಟ್ಟಡಗಳ ನಿರ್ಮಾಣ ಮಾಡಿ ಮುಚ್ಚಿ ಹಾಕಿದ್ದರಿಂದ ರಸ್ತೆಯಲ್ಲಿ ನೀರು ಹರಿಯುವಂತಾಗಿದೆ. ವಾಹನ ಸವಾರರು ಜನರಿಗೆ ನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹಲವಾರು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಸ್ಪಂದನೆ ದೊರಕಿಲ್ಲ. ಲೋಕೋಪಯೋಗಿ ಇಲಾಖೆಯು ಗಮನ ಹರಿಸುತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ಬೂದೂರು ವೆಂಕಣ್ಣಗೌಡ ಹಳ್ಳದವರೆಗೆ ಚರಂಡಿ ನಿರ್ಮಾಣ ಮಾಡಿ ನೀರು ಹರಿಯಲು ವ್ಯವಸ್ಥೆ ಮಾಡಬೇಕು. 2016-17ನೇ ಸಾಲಿನಲ್ಲಿ ಮಂಜೂರಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 16 ಕೋಟಿ ರೂಪಾಯಿ 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದರೂ ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಿಸಲಾಗುತ್ತಿದೆ. ಕೂಡಲೇ ಹೊಸ ಕಟ್ಟಡದಲ್ಲಿ ವಸತಿ ಶಾಲೆ ಪ್ರಾರಂಭಿಸಬೇಕು. ಗಬ್ಬೂರು ಮಸೀದಿಪುರ ಗ್ರಾಸ್ನಲ್ಲಿ ಬಸ್ ತಂಗುದಾಣ ನಿರ್ಮಾಣ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ನಡೆಯಲಿದೆ ಎಂದರು. ಅಲ್ಲಿರ್ತಕ್ಕಂಥ ಆಡಳಿತ, ತಾಲೂಕ್ ಪಂಚಾಯತಿ ಅಥವಾ ಎಲ್ಲರೂ ಸಹ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳು ಸಿಗ್ತವ. ಮೇನ್ ರೋಡ್ಗೆ ರಾಜಕಾಲುವೆನು ಹೈವೇ ಕಾಲುವೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಾಲುವೆಗಳು ಮಾಡಿದ್ದಾರೆ ಎಡಕಡೆಗೆ. ಆ ಕಾಲುವೆಗೆ ನೀರು ಇರ್ತಿದ್ದೇನೆ, ಕಾಲುವೆ ಬಂದ್ ಮಾಡಿ ಅದ್ರ ಮೇಲೆ ಅಂಗಡಿ ಮುಗ್ಗಟ್ಟುಗಳನ್ನು ಸ್ಥಾಪನೆ ಮಾಡ್ಕೊಂಡು ಕೆನಾಲ್ಗೆ ಹೋಗ್ತಕ್ಕಂಥ ನೀರು, ಆ ಕಾಲುವೆಗೆ ಹೋಗ್ತಕ್ಕಂಥ ನೀರು ಅಥವಾ ಚರಂಡಿಗೆ ಹೋಗ್ತಕ್ಕಂಥ ನೀರು ರಸ್ತೆ ಮೇಲೆ ಹರಿದಾಡ್ತಕ್ಕಂಥದ್ದಿದೆ. ಅಲ್ಲಿ ಮತ್ತೆ ಡಾಕ್ಟರ್ ಅನ್ಸ್ಕೊಂಡು ಬೇರೆ ಯಾರಲ್ಲ, ಡಾಕ್ಟರ್ ಸಹ ಆ ನೀರನ್ನ ಹಂಗೆ ಬಿಡ್ತಾರ. ಮತ್ತೆ ಆ ನೀರು ಕುಡಿಯುವ ನೀರಿಗೆ ಸೇರ್ಕೊಂಡು ರೋಗ ಬಂದಾಗ ಮತ್ತೆ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು, ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೋಗ ಜನಗಳಿಗೆ ಕಾರಣ ಅಂತ. ಹಂಗೇನೆ
ಗಬ್ಬೂರು ಗೊಬ್ಬೆಳ್ಳಕ್ಕೆ ಮತ್ತೊಂದು ಕಾರಣ ಇದೆ, ಈ ಉಸ್ಕಿನ ಲಾರಿಗಳು ಅಲ್ಲೇ ಓಡಾಡ್ತಕ್ಕಂಥದ್ದು. ಮಿತಿ ಮೀರಿದ ಏನು ಭಾರವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಲಾರಿಗಳು ಸಹ ಗಬ್ಬೂರು ನಗರದ ಏನು ಮಧ್ಯಭಾಗದಿಂದ ಓಡಾಡೋದ್ರಿಂದ ಧೂಳೆದ್ದು ಜನಗಳಿಗೆ ಈ ಎದೆನೋವು ಮತ್ತು ಮುಂತಾದ ಫುಸ್ಫುಸ ಸಂಬಂಧಿತ ಕಾಯಿಲೆಗಳು ಬರ್ತಾ ಇದ್ದಾವೆ. ಹಂಗೇನೆ ಬಂಧುಗಳೇ, ಗಬ್ಬೂರು ಬಹಳ ಪ್ರಮುಖವಾಗಿ ಇನ್ನೂ ಡೀಟೇಲ್ ನೀವು ಕೇಳಿದಷ್ಟೇ ನಮ್ಮ ಗೌಡರೆಲ್ಲ ಮಾತಾಡ್ತಾರ. ಆದ್ರೆ ಪ್ರಮುಖವಾಗಿ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ, ಸರ್ಕಾರದ ಯೋಜನೆಗಳು ಏನ್ ಬಂದಿದಾವ, ಸುಮಾರು 2006-2007 ಅಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭ ಆಗಿದೆ. ಅದಕ್ಕೆ ಭೂಮಿನೂ ಕೊಡಬೇಕಂತ ದುಡ್ಡು ಬಂದಿದೆ. ಆ ಭೂಮಿ ಖರೀದಿ ಮಾಡಿ ಅಥವಾ ಖರೀದಿ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. ಸುಮಾರು 6-7 ವರ್ಷಗಳ ತನಕ ಅವ್ರೇನು ಮಾತಾಡಲಿಲ್ಲ. ಆವಾಗಲೂ ದಲಿತ ಸಂಘಟನೆಗಳು ಸೇರಿಕೊಂಡು ಹೋರಾಟ ಮಾಡಿ ಸರ್ಕಾರಿ ಜಾಗವನ್ನು ತೋರಿಸಿ ಅದನ್ನ ಸರ್ಕಾರ ಶಾಂಕ್ಷನ್ ಮಾಡುವಂಗೆ ಮಾಡಿ ಅಲ್ಲಿ ಕಟ್ಟಡ ಮಾಡಬೇಕು ಅಂತ ಮತ್ತೆ ಹೋರಾಟ ಆಯ್ತು. ಕಟ್ಟಡ ಕಟ್ಟಿದ್ರು 16,35,00,000 ಕಟ್ಟಡ ರೆಡಿ ಆಯಿತು. ಈಗ ಸಂಪೂರ್ಣ ಕಟ್ಟಡ ರೆಡಿಯಾಗಿ 10 ತಿಂಗಳಾಗಿದೆ. ಬಾಡಿಗೆ ಕಟ್ಟಡದಲ್ಲಿ ಲಕ್ಷಾಂತರ ಗಟ್ಟಲೆ ಬಾಡಿಗೆ ದುಡ್ಡು ಕಟ್ಟಿ ಮೋಸ್ಟ್ ಗೊತ್ತಿಲ್ಲ ಅಲ್ಲಿಯ ತಾಲೂಕಾ ಅಧಿಕಾರಿಗಳು ಮತ್ತು ಬಾಡಿಗೆದಾರರು ಒಪ್ಪಂದ ಏನಾಗಿದೆ, ಒಳ ಒಪ್ಪಂದ ಏನು ಗೊತ್ತಿಲ್ಲ. 1 ಲಕ್ಷ ಸುಮಾರು 1 ಲಕ್ಷಕ್ಕೂ ಮೇಲ್ಪಟ್ಟು ಹಣ ಬಾಡಿಗೆ ಹೋಗ್ತಿದೆ. 10 ತಿಂಗಳಾಯ್ತು ರೆಡಿಯಾಗಿ, ಆದ್ರೆ ಆಟೋ ಪ್ರಾರಂಭ ಮಾಡಲಿಕ್ಕೆ. ರೈತ ಸಂಘದ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಗಬ್ಬೂರು ಗ್ರಾಮ ಪಂಚಾಯಿತಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ರಸ್ತೆಯಲ್ಲಿ ನೀರು ಹರಿದು ಜನರಿಗೆ ರೋಗ ಹರಡುವಂತಾದರೂ ಚರಂಡಿ ನೀರು ಸರಿಪಡಿಸುತ್ತಿಲ್ಲ. ಈ ಹಿಂದೆ ಚರಂಡಿ ನಿರ್ಮಾಣವಾಗಿದ್ದು ಮುಚ್ಚಿ ಹಾಕಲಾಗಿದೆ. ತಾಲೂಕಾ ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನ ನೀಡಿ ಚರಂಡಿ ನಿರ್ಮಾಣ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ರಾಜಪ್ಪ ಸಿರವಾರ್, ಮಲ್ಲಪ್ಪ ಗೌಡ, ಮಾಲಿ ಪಾಟೀಲ್, ಶಾಂತಕುಮಾರ್ ಹೊನ್ನೊಟ್ಟಿಗೆ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 12ರಲ್ಲಿ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಜಯಂತಿಯನ್ನು ಅಂಜಲಿ ಜನಸೇವಾ ಸಮೃದ್ಧಿ ಸಂಸ್ಥೆಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಭಾವಚಿತ್ರಕ್ಕೆ ಸಾಹಿತಿ ವೀರ ಹನುಮಾನ್ ಅವರು ಪೂಜೆ ನೆರವೇರಿಸಿ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಂಜಲಿ ಜನಸೇವಾ ಸಮೃದ್ಧಿ ಸಂಸ್ಥೆ ಅಧ್ಯಕ್ಷ ಚಂದ್ರಶೇಖರ್ ಎಕ್ಲಾಸ್ಪುರ್, ಗೌರವಾಧ್ಯಕ್ಷ ಚಂದ್ರು ಭಂಡಾರಿ, ಶ್ರೀನಿವಾಸ್ ಎಸ್ ಹುಲ್ಗೆಪ್ಪ, ಗೋವಿಂದ್ ಚುಟ್ಕಲ್, ತಾಯಪ್ಪ ಗದರ್, ರಘುನಾಥ್ ವೈದ್ಯ, ನಾರಾಯಣ, ಆಂಜನೇಯ, ಶಿಕ್ಷಕ ಕರುಣಾಕರ್, ಶರಣಬಸವ ಬಾಯಿದೊಡ್ಡಿ, ನರಸಪ್ಪ ಬಾಯಿದೊಡ್ಡಿ, ನರಸಪ್ಪ ಟೈಲರ್, ತಿಮ್ಮಾರೆಡ್ಡಿ, ವೈಪಿಎಸ್ ಎಕ್ಲಾಸ್ಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಾದರ್ ಚೆನ್ನಯ್ಯ ಶಿವಶರಣ ಮಾದರ್ ಚೆನ್ನಯ್ಯರ ಜಯಂತಿ ಅಂಗವಾಗಿ ಅಂಜಲಿ ಜನಸೇವಾ ಸಮೃದ್ಧಿ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಸಮಾಜದ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಜಯಂತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಸ್ಟ್ಯಾಚ್ಯೂವನ್ನು ಇಲ್ಲಿ ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲರೂ ಚರ್ಚಿಸಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಈ ಜಯಂತಿಗೆ ಎಲ್ಲ ಆಗಮಿಸಿದಂತೆ ಎಲ್ಲ ನನ್ನ ಬಾಂಧವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಮಾದರ್ ಚೆನ್ನಯ್ಯವರ ಒಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ವಕೀಲರಿಗೆ ತರಬೇತಿ ಕಾರ್ಯಾಗಾರ, ಯುವ ನ್ಯಾಯವಾದಿಗಳು ಅಧ್ಯಯನಶೀಲರಾಗಿ ಜ್ಞಾನಾರ್ಜನೆ ಮಾಡಿಕೊಳ್ಳಿ. ಮಲ್ಲಿಕಾರ್ಜುನ ಗೌಡ. ಗೃಹ ರಕ್ಷಕ ದಳ ದಿನಾಚರಣೆ, ಪೊಲೀಸರಂತೆ ಗೃಹ ರಕ್ಷಕದ ಕಾರ್ಯನಿರ್ವಹಣೆ, ಎಸ್ಪಿ ನಿಖಿಲ್ ಪ್ರಶಂಸೆ. ಭಗವದ್ಗೀತಾ ಅಭಿಯಾನಕ್ಕೆ ಸ್ವರ್ಣವಲ್ಲಿ ಶ್ರೀಗಳಿಂದ ಚಾಲನೆ. ಕುಕ್ನೂರಿನ ಬಾಲಕ ಜೈನ್ ಸನ್ಯಾಸಿಯಾಗಲು ನಿರ್ಧಾರ, ಅಭಿನಂದನಾ ಸಮಾರಂಭ. ಗಬ್ಬೂರು ಗ್ರಾಮದಲ್ಲಿ ಸೌಕರ್ಯಗಳ ಕೊರತೆ, 20ರಂದು ರಸ್ತೆ ತಡೆ, ಎಂಆರ್ ಬೇರಿ.
ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮತದಾನ. ಮತ್ತು ನಗರದ ವಾರ್ಡ್ ನಂಬರ್ 12ರಲ್ಲಿ ಶ್ರೀ ಶಿವಶರಣ ಮಾದರಚನೆಯ ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ವಾರ್ ಕಿಡ್ಸ್ toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just bought kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18/12/2021 ಬೆಳಗ್ಗೆ 6 ಗಂಟೆಗೆ.